ವೀಕ್ಷಕರೇ, ಈ ನಟ ನಟಿಯರ ಜೀವನ ಇದೆಯಲ್ಲ, ಅಥವಾ ನಾವೇನ್ ತೆರೆ ಮೇಲೆ ನೋಡ್ತೀವಲ್ಲ, ಇಂಥ ನಾಯಕರ ಜೀವನ ಇದೆಯಲ್ಲ, ಅದೊಂದು ರೀತಿ ಎಲ್ರಿಗೂ ಕುತೂಹಲ. ಸ್ಟಾರ್ಗಳ ಲೈಫ್ನಲ್ಲಿ ಏನೇನಾಗುತ್ತೆ, ಸ್ಟಾರ್ಗಳ ಜೀವನ ಹೇಗಿರುತ್ತೆ, ಮತ್ತು ಸ್ಟಾರ್ಗಳ ಬಗ್ಗೆ ಗಾಸಿಪ್ಗಳು ಕೂಡ ಅಷ್ಟೇ ಜೋರಾಗಿ ಹಬ್ಬಿಡುತ್ತೆ. ಬಹುಶಃ ಈ ಗಾಸಿಪ್ ಇಲ್ಲದೆ ಇರುವಂತಹ ನಟ ನಟಿಯರು ನಮ್ಮಲ್ಲಿ ಸಿಗುವುದು ಬಹುತೇಕ ಕಷ್ಟ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಕನ್ನಡದಲ್ಲೂ ಕೂಡ ಹಲವು ನಟ ನಟಿಯರ ಬಗ್ಗೆ ಗಾಸಿಪ್ ಆಗಿದೆ ನೋಡಿದಿರಿ. ಇಂಥ ನಟ ನಟಿ ಇವ್ರನ್ನ ಮದುವೆ ಆಗ್ತಾರಂತೆ, ಇವ್ರ ಜೊತೆ ಅಫೇರ್ ಇದೆಯಂತೆ, ಹೀಗೆ ಹಲವು ವಿಚಾರಗಳು ನಮ್ಮ ಕಣ್ಣು ಮುಂದೆ ಸುಳಿದಾಡ್ತಾನೆ ಇರುತ್ತೆ. ಹಲವು ಗಾಸಿಪ್ಗಳು ನಿಮ್ಮ ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ. ಆದರೆ ಇದೆಲ್ಲದರ ಗಾಸಿಪ್ ಹೊರತುಪಡಿಸಿ ಈಗ ಒಂದು ನಿಜ ಸುದ್ದಿ ಹೊರಬೀಳ್ತಾ ಇದೆ. ಅದರಲ್ಲೂ ಕರಾವಳಿಯ ಬೆಡಗಿ ಕನ್ನಡತಿ ಅನುಷ್ಕಾ ಶೆಟ್ಟಿ ಮೇಲೆ ಈಗೊಂದು ಸುದ್ದಿ ಬಂದಿದೆ. ಏನದು ಸುದ್ದಿ ಅಂತಂದ್ರೆ, ಅನುಷ್ಕಾ ಶೆಟ್ಟಿ ಮದುವೆ ಆಗ್ತಾರಂತೆ ಅನ್ನೋ ವಿಚಾರ. ಹಾಗಾದ್ರೆ ಇದೇನು ಹೊಸ ವಿಚಾರವೇ? ಅನುಷ್ಕಾ ಶೆಟ್ಟಿ ಅವರ ಬಗ್ಗೆ ಈ ರೀತಿ ಮಾತುಗಳು ಹಲವು ಅಂದ್ರೆ ಕೆಲ ದಶಕಗಳ ಹಿಂದೆನೆ ಕೇಳಿ ಬರ್ತಾ ಇದ್ವು. ಅದೆಲ್ಲದನ್ನು ಕೂಡ ನೀವು ನೋಡಿದಿರಿ. ಅದಾದ ನಂತರ ಅವರು ಬಾಹುಬಲಿ 1, ಬಾಹುಬಲಿ 2 ಸಿನಿಮಾಗಳನ್ನು ಕೂಡ ಮಾಡಿದ್ರು. ಅದು ಕೂಡ ನಿಮಗೆ ಗೊತ್ತಿದೆ, ಅತ್ಯಂತ ಮನೋಜ್ಞ ನಟನೆ. ಹೇಳಿ ಕೇಳಿ ಬಾಹುಬಲಿ ಸಿನಿಮಾ ಹೀರೋವನ್ನೇ ಮದುವೆ ಆಗ್ಬಿಡ್ತಾರೆ ಅಥವಾ ಪ್ರಭಾಸನ್ನೇ ಮದುವೆ ಆಗ್ಬಿಡ್ತಾರೆ ಅನ್ನೋ ಮಾತುಗಳು ಕೂಡ, ಗಾಸಿಪ್ಗಳು ಕೂಡ ಸಾಕಷ್ಟು ಕಡೆ ಹರಿದಾಡಿದ್ವು. ಆದರೆ ಈಗ ಅವರ ವಲಯದಿಂದ ಒಂದು ಹೊಸ ಸುದ್ದಿ, ಅನುಷ್ಕಾ ಶೆಟ್ಟಿ ಉದ್ಯಮಿಯೊಬ್ಬರನ್ನ ಮದುವೆ ಆಗ್ತಾ ಇದ್ದಾರೆ. ಅದು ಕೂಡ ಕನ್ನಡದ ಮೂಲದ ಅಥವಾ ಬೆಂಗಳೂರು ಮೂಲದ ಯುವಕ, ಬೆಂಗಳೂರು ಮೂಲದ ಉದ್ಯಮಿಯೋರ್ವನನ್ನ ಮದುವೆಯಾಗುವುದಕ್ಕೆ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಅನ್ನೋ ವಿಚಾರ, ಅಥವಾ ನಡೆದಿದ್ದಾವೆ ಅನ್ನುವ ಸುದ್ದಿ ಈಗ ಸಿನಿಮಾ ರಂಗದಿಂದನೇ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಹುಡುಗ ಯಾರು ಅಂತ ನೋಡಿದ್ರೆ ಉದ್ಯಮಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಇವ್ರ ನಡುವೆ ಹಲವು ವರ್ಷಗಳಿಂದ ಇವರಿಗೆ ಪರಿಚಿತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಫ್ಯಾಮಿಲಿಗೂ ಪರಿಚಿತರು, ಮತ್ತೆ ಅನುಷ್ಕಾ ಶೆಟ್ಟಿ ಅವರಿಗೂ ಪರಿಚಿತರು ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಅನುಷ್ಕಾ ಶೆಟ್ಟಿ ಅವರಿಗೆ ಈಗ ವಯಸ್ಸು 44. ನಾನು ಹಿಂದೆನೇ ಹೇಳಿದೆ, ಹಲವು ವರ್ಷಗಳಿಂದ ಇವರ ಮದುವೆ ವಿಚಾರ ಬಹಳ ಗಾಸಿಪ್ಗಳು ಹರಿದಾಡದ್ದೆಲ್ಲವನ್ನು ನೋಡಿದ್ರಿ. ಒಂದು ಹಂತಕ್ಕೆ ಅವರ ಅಭಿಮಾನಿಗಳು ಕೂಡ ಇಷ್ಟಪಟ್ಟಿದ್ರು. ಅನುಷ್ಕಾ ಶೆಟ್ಟಿ ಮದುವೆ ಆದರೆ ಪ್ರಭಾಸ್ ಅವ್ರನ್ನೇ ಮದುವೆ ಆಗ್ಬಹುದು, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ವಿಚಾರಗಳು ಕೂಡ ಹರಿದಾಡಿದ್ದು. ಅವರು ಮೊದಲು ಅತಿ ಹೆಚ್ಚು ಜಗಜ್ಜಾಹೀರಾಗಿದ್ದ ಸಿನಿಮಾನ ನೋಡಿದರೆ ನೀವು ಅರುಂಧತಿ ಸಿನಿಮಾ ಮೂಲಕ ಇಡೀ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಸ್ಟ್ರಿಗೆ ಅವರು ಪರಿಚಿತ ಆಗ್ಬಿಟ್ರು. ಆನಂತರ ಬಾಹುಬಲಿ ಬಂದ ನಂತರ ಅಂತೂ ಅನುಷ್ಕಾ ಶೆಟ್ಟಿ ಒಂದು ರೀತಿ ಸ್ಟಾರ್ ಹೀರೋಯಿನ್, ಆ ಮಟ್ಟಿಗೆ ಅವರ ಇಂಡಸ್ಟ್ರಿ ಮೇಲೆ ಪ್ರಭಾವ ಇತ್ತು. ಇಂಥ ಅನುಷ್ಕಾ ಶೆಟ್ಟಿ ತಮ್ಮ 44ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇದ್ದಾರೆ. ಈ ವಯಸ್ಸಲ್ಲಿ ಅವರಿಗೆ ಗುರುಬಲ ಬಂದಿದೆ ಅನ್ನೋ ವಿಚಾರ ಸುದ್ದಿ ಆಗ್ತಾ ಇದೆ. ಕನ್ನಡದ ಹಲವು ನಟ ನಟಿಯರ ಬಗ್ಗೆನೂ ಕೂಡ ಇಂಥದ್ದೇ ವಿಚಾರ ಕೆಲವು ಬಾರಿ ಸುದ್ದಿ ಆಗುತ್ತೆ. ರಮ್ಯಾ ಅವರ ಮದುವೆ ವಿಚಾರ ಇರ್ಬೋದು, ಅಥವಾ ರಚಿತಾ ರಾಮ್ ಅವರ ಮದುವೆ ವಿಚಾರ ಇರ್ಬೋದು, ಈ ಹಿಂದೆ ಯಶ್ ಅವರ ಮದುವೆ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಹೀಗೆ ಹಲವು ವಿಚಾರಗಳು ಕನ್ನಡದಲ್ಲಿ ಸುದ್ದಿ ಆಗ್ತಾನೆ ಇರ್ತವೆ. ಈಗ ಕಾಲಿವುಡ್ನ ಮತ್ತೋರ್ವ ಪ್ರಮುಖ ನಟಿ ಮದುವೆ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಅದು ಕೂಡ ಅವರ 44ನೇ ವಯಸ್ಸಲ್ಲಿ. ಇತ್ತೀಚೆಗೆ ನೀವು ನೋಡಿದ್ರಿ, ರಶ್ಮಿಕಾ ಮಂದಣ್ಣ ಅವರ ವಿಚಾರದಲ್ಲೂ ಕೂಡ ಇಂಥ ಗಾಸಿಪ್ಗಳು ಹರಿದಾಡ್ತಾನೆ ಇದ್ವು. ಕೊನೆಗೆ ಅವರ ಮದುವೆ ಕೂಡ ಆಯಿತು. ಪ್ರಧಾನಿ ಮೋದಿಯವರು ಕೂಡ ಮೋದಿಯವರಿಗೂ ಇನ್ವೈಟ್ ಮಾಡಕ್ಕೆ ಹೋಗಿದ್ರು. ತೆಲಂಗಾಣದ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ಕೂಡ ಈ ಒಂದು ಮದುವೆ ಸಮಾರಂಭದಲ್ಲಿ ಅಥವಾ ಈ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈಗ ಅನುಷ್ಕಾ ಶೆಟ್ಟಿ ಮದುವೆ ವಿಚಾರ ಇಡೀ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಒಂದು ರೀತಿ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಅನುಷ್ಕಾ ಶೆಟ್ಟಿ ಈಗ ಮದುವೆ ಆಗ್ತಾರೆ, ಅದು ಕೂಡ ಬೆಂಗಳೂರು ಹುಡುಗನನ್ನೇ ಮದುವೆ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.